ಬಂಡೀಪುರದಲ್ಲಿ ರೊಚ್ಚಿಗೆದ್ದಿದೆ ರೋಹಿತ್ ಎಂಬ ಸಾಕಾನೆ. ಕೆಲಕಾಲ ಆತಂಕವನ್ನ ಸೃಷ್ಟಿಸಿತ್ತು ಸಾಕಾನೆ ರೋಹಿತ್. ಇದ್ದಕ್ಕಿದ್ದಂತೆ ರಸ್ತೆಗೆ ಬಂದು ಸಾಕಾನೆ ರಂಪಾಟವನ್ನ ಮಾಡಿಬಿಟ್ಟಿದೆ. ಇದರ ಹೆಸರು ರೋಹಿತ್ ಅಂತ, ಸಾಕಾನೆ ಇದು. ಆದರೆ ಯಾಕೋ ಸ್ವಲ್ಪ ಗಲಾಟೆ ಮಾಡಿದೆ, ಆತಂಕ ಕಾರಣ ಆಗಿತ್ತು ರೋಹಿತ್ನ ನಡವಳಿಕೆ. ಇದ್ದಕ್ಕಿದ್ದಂತೆ ರಸ್ತೆಗೆ ಬಂದ್ಬಿಡ್ತು, ಸ್ವಲ್ಪ ಗಲಾಟೆ ಮಾಡೋಕ್ಕೆ ಶುರುವಾಗ್ಬಿಡ್ತು. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ನಡೆದಿರುವಂತಹ ಘಟನೆ ಇದು. ಏಕಾಏಕಿ ರೊಚ್ಚಿಗೆದ್ದು ರಸ್ತೆಯಲ್ಲೇ ಸಾಕಾನೆ ರಂಪಾಟ ಮಾಡಿದೆ. ಮೈಸೂರು ದಸರಾದಲ್ಲಿ ರೋಹಿತ್ ಸಾಕಾನೆ ಭಾಗವಹಿಸುತ್ತೆ. ವಿಶೇಷ ತರಬೇತಿಗಾಗಿ ಬಂಡೀಪುರಕ್ಕೆ ಕರೆತರಲಾಗಿತ್ತು. ರಾಂಪುರದ ಆನೆ ಶಿಬಿರದಿಂದ ಬಂಡೀಪುರಕ್ಕೆ ಕರೆತರಲಾಗಿತ್ತು. ಇದ್ದಕ್ಕಿದ್ದಂತೆ ರೊಚ್ಚಿಗೆದ್ದು ಗುಂಡ್ಲುಪೇಟೆ ಮುಖ್ಯ ರಸ್ತೆಗೆ ಆನೆ ಬಂದಿದೆ. ಪಾರ್ಥಸಾರಥಿ ಆನೆಯ ಮಾವುತ ವೆಂಕಟೇಶ್ ಮೇಲೆಯೂ ಕೂಡ ದಾಳಿ ನಡೆಸಿದೆ. ದಾಳಿಯಿಂದ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ ವಾಹನ ಸವಾರರು. ಆ ದೃಶ್ಯಗಳು ನೋಡ್ತಾ ಇದ್ದೀವಿ. ರೋಹಿತ್ ರಾಜಗಾಂಭೀರ್ಯದ ಹೆಜ್ಜೆಯನ್ನು ಹಾಕ್ತಾ ಯಾರು ಬರ್ತಿರೋ ಬರ್ರಿ ಅಂತ ಹೇಳಿ ದಾಳಿ ಮಾಡುವಂಥ ಒಂದು ಪ್ರಯತ್ನವನ್ನು ಕೂಡ ರೋಹಿತ್ ಮಾಡ್ದ. ಆದರೆ ಕೂದಲೆಳೆ ಅಂತರದಲ್ಲಿ ವಾಹನ ಸವಾರರು ಪಾರಾಗಿದ್ದಾರೆ.